ಲೋಕವೆಂಬುದು ಕರ್ತಾರನ ಕಮ್ಮಟ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ సల్లదವರು అಲ್ಲಿయూ సల్లరయ్య కూడల సంగమ దేవ. ఈరోజు 633 బసవజ్యోతి కార్యక్రమంలో పాల్గొంటున్న అక్కన బలగ అన్నన బలగ అందరికీ శరణు శరణాలు. ఈ 633 జ్యోతి కార్యక్రమంలో భాగంగా వచన వైభవము షాపూర్ శివరాజు గారు చెప్పగలరని కోరుచున్నాను. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಮಂತ್ರಪುರುಷ, ಮಹಾಮಾನವವಾದಿ ಬಸವ ತಂದೆಯನ್ನು ನನ್ನ ಮನದಲ್ಲಿ ನೆನೆಸುತ್ತಾ, ಇಂದಿನ 633ನೇ ಬಸವಜ್ಯೋತಿ ಕಾರ್ಯಕ್ರಮಕ್ಕೆ ಭಾಗಿಯಾದಂಥ ಎಲ್ಲ ಶರಣ ಬಂಧು ತಾಯಿ ತಂದೆಗಳೇ ನನ್ನ ಅನಂತ ಶರಣಾರ್ಥಿಗಳು. ಇದು ಬಸವಣ್ಣನವರ ವಚನ ಒಂದು ಚಿಕ್ಕದಾಗಿ ಸಣ್ಣದು. ಎಲ್ಲ ವಚನ ಸಾಹಿತ್ಯಗಳೇನೆಂದ್ರೆ ಪ್ರತಿಯೊಂದು ಎಲ್ಲ ಶರಣರು ಏನಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ನಡಿಬೇಕು, ನುಡಿ ಹಂಗಿರಬೇಕು, ನಮ್ಮ ಸಂಸ್ಕಾರ ಯಾವ ರೀತಿ ಇರಬೇಕು ಅಂತೇಳಿ ಬಹಳಷ್ಟು ವಚನಗಳಲ್ಲಿ ಪ್ರತಿಯೊಬ್ಬರು ಶರಣರು ಏನಂದ್ರೆ ಅದೇ ಎಲ್ಲ ಬರೆದಿನವ. ಉದಾಹರಣೆಗೆ ಏನಂದ್ರೆ ಒಂದು ಇಲ್ಲಿ ಅವರು ಬಸವಣ್ಣನ ವಚನದ ಬಗ್ಗೆ ಹೇಳಕ ಇಷ್ಟಪಡ್ತೀನಿ. ಕಾಗೆ ಒಂದಗಳು ಕಂಡಡೆ ಕರೆಯುವುದೇ ತನ್ನ ಬಳಗವನು, ಕೋಳಿ ಒಂದು ಗುಟುಕ ಕಂಡಡೆ ಕೂಗಿ ಕರೆಯುವುದೇ ತನ್ನ ಕುಲವನೆಲ್ಲ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಿಂತ ಕಷ್ಟ ಕೂಡಲ ಸಂಗಮದೆ. ಇಲ್ಲೇನಂತಂದ್ರೆ ಕಾಗೆ ಏನಂದ್ರೆ ಎಲ್ಲರ ಆಹಾರವನ್ನು ಕಾಣಿಸಿದ ತಕ್ಷಣ ಅದೇನು ಮಾಡ್ತಂದ್ರೆ ತನ್ನಷ್ಟು ಅದೊಂದು ತಿನ್ಬೇಕಂತ ಅದು ಬಯಸಂಗಿಲ್ಲ. ಆದ್ರೆ ಅದೇನು ಮಾಡ್ತಂದ್ರೆ ಕಾಗಿ ತನ್ನ ಬಳಗವನ್ನೆಲ್ಲ ಕಾ ಅಂತೇಳಿ ಕರೀತಾನ. ಎಲ್ಲರ ಒಂದು ಆಹಾರ ಅದಕ್ಕೆ ದಾಣಿ ಆಗಲಿ ಯಾವುದೇ ದವಸ ಧಾನ್ಯಗಳು ಕಾಣಿಸ್ತಂದ್ರೆ ನಾವು ಒಂದೇ ತಿನ್ಬಾರ್ದು ಅಂತೇಳಿ ಅದ್ರ ಬಳಗೆಲ್ಲ ಎಲ್ಲಿ ದಿನವಲ್ಲಿ ಗಿಡಗಳ ಮೇಲೆ ಎಲ್ಲಿ ಕುಂತಿನಕ್ಕೆಲ್ಲ ಏನಂದ್ರೆ ಕಾವು ಅಂತೇಳಿ ಕರೆದು ಎಲ್ಲಕ್ಕ ಕರ್ಕೊಂಡು ತಿಂತದಂತ. ಅಂಥ ಗುಣ ಏನಂದ್ರೆ ಕಾಗಿಬಲ್ಲ ಅಂತೇಳಿ ಇದು ಈ ವಚನದಲ್ಲಿ ಏನಂದ್ರೆ ಅದು ಹೇಳ್ತಾರೆ. ಮತ್ತೆ ಎರಡನೇದೇನಂದ್ರೆ ಮತ್ತೆ ಇನ್ನೊಂದು ಕಾಗೆ ಬಲ್ಲಿ ಇನ್ನೊಂದೇನಂದ್ರೆ ಭಾಳ ಮಂದಿ ಏನು ಮಾಡ್ತಾರೆ, ಕಾಗಿಗೆ ಅಪಶಕುನ ಪಕ್ಷಿ ಅಂತ ಅಂತಾರೆ ಭಾಳ ಮಂದಿ. ಎಂದೂ ಅಲ್ಲ, ಅದ್ರ ಬಲ್ಲಿ ಇದ್ದೀನಿ ಅಂತ ಕೂಡ ನಮ್ಮಲ್ಲಿ ಮನುಷ್ಯರುಗಳೂ ಇಲ್ಲ. ಯಾಕಂದ್ರೆ ಈಗ ಎಲ್ಲರ ಬಂತು ಅದು ಮುಂದೆ ಅದು ಬಂತು ಮುಂದೆ ಇದಾಯ್ತು ಅಂದ್ರೆ ಅದಕ್ಕೇನು ಮಾಡ್ತಾರೆ, ಅದೇ ಕಾಗಿ ಮುಂದೆ ಅದು ಬಂತು ನಮ್ಮ ಕಾಗಿ ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಅದಕ್ಕೆ ಎಷ್ಟೋ ಒಂದು ಮೂಢನಂಬಿಕೆ ಇದು ಮಾಡ್ತಾರೆ. ಆದ್ರೆ ಈಗ ನಾವೇನು ಮಾಡ್ತೇವೆ ಮತ್ತೆ ಅದಕ್ಕೆ ಒಂದು ಬಂದಿನ ಅದಕ್ಕೆ ಹಾದಿನ ನೋಡೋದಾಗ್ತದೆ. ಈಗ ಯಾರ ಒಂದು ಲಿಂಗಾಯಕ್ಕೆ ಆದ್ರೆ ಅನ್ಕೋರಿ ಆಗೋದಿಂದ 5 ದಿವಸಕ್ಕೆ ಹೋದಾಗ ಏನು ಮಾಡ್ತಾರೆ ಅಂದ್ರೆ 3 ದಿನ ಕೊಯ್ತಾರೆ. ಹೋಗಿನಾಗ ಏನಂದ್ರೆ ಅದಕ್ಕೆ ಕಾಗಿ ನೋಡ್ತಾರೆ. ಮತ್ತೆ ಆಗ ಯಾವ ನೋಡ್ಬೇಕು. ಆದ್ರೆ ಕಾಗಿ ಏನಂದ್ರೆ ಬಸವಣ್ಣರು ಏನಂದ್ರೆ ಬಿರುದು ಕೊಟ್ರಂದ್ರೆ ದಾಸೋಹ ಪಕ್ಷಿ ಅಂತ ಅದಕ್ಕೆ ಕಾಗಿ ಹೆಸರು ಬಿರುದು ಕೊಟ್ಟರು ಬಸವಣ್ಣನವರು. ಅಂಥ ಗುಣಗಳು ಏನಂದ್ರೆ ಕಾಗಿ ಬಲ್ಯವ. ಅದಕ್ಕೆ ನಾವೇನು ಮಾಡ್ತೇವೆ, ಅದಕ್ಕೆ ಕಾಗಿ ನೋಡ್ತಾ ಇದ್ರೆ ನಮಗೆ ಮೂಢನಂಬಿಕೆ ಅಂಜಿಕೆ ಆಯ್ತಾವ. ಅದು ಬಂತು ಆಡು ಬಂದು ನಮ್ಗೆ ಏನಾಯ್ತದೋ ಏನಿಲ್ಲೋ ಅಂತೇಳಿ ನಾವೇನಂದ್ರೆ ಅಂಥ ಇದು ಏನಾದ್ರೆ ನಾವು ಅದಕ್ಕೆ ಇದು ಮಾಡ್ತೇವೆ. ಎರಡನೇದು ಇನ್ನೊಂದೇನಂದ್ರೆ ಕೋಳಿನೂ ಅಷ್ಟೇ. ಅದಕ್ಕೂ ಎಲ್ಲರ ತನ್ನ ಆಹಾರ ಒಂದು ಕಾಣಿಸ್ತಂದ್ರೆ ಅದನ್ನ ಏನು ಮಾಡ್ತದೆ ಅಂದ್ರೆ ತನ್ನಷ್ಟೇ ತಿನ್ನಂಗಿಲ್ಲ. ಅದನ್ನೇನಂದ್ರೆ ಎಲ್ಲರ ತಿಪ್ಪೆ ಆಗಲಿ ಇಲ್ಲ ಎಲ್ಲಾದ್ರೂ ಕೆದರ್ತಾ ಇರ್ತದೆ. ಕೆದರ್ತಾ ಆಹಾರ ಏನು ಕಾಣಿಸಿದ ತಕ್ಷಣ ಏನು ಮಾಡ್ತದೆ, ಕೋಳಿಗೆ ಏನಂದ್ರೆ ಅದ್ರ ಕುಲವನ್ನೆಲ್ಲ ಕರಿತಂತ. ಕೋಳಿಗೆ ಕುಕ್ಕು ಅಂತ ಹೇಳಿ ಕರೆದೇನಂದ್ರೆ ಕೋಳಿಗೂ ಏನಂದ್ರೆ ಎಲ್ಲ ಬೇರೆ ಮರಿಗಳಾಗಲಿ ಬೇರೆ ಕೋಳಿಗಳಾಗಲಿ ಎಲ್ಲಕ್ಕ ಕರ್ಕೊಂಡು ಅದೇನಂದ್ರೆ ತಿಂತಾನ. ಅಂಥ ಗುಣಗಳಿಗೆ ಕೋಳಿ ಬಲ್ಯವ. ಅಂದ್ರೆ ನಾವಂದ್ರೆ ಏನಂದ್ರೆ 74 ಲಕ್ಷ ಜೀವರಾಶಿಗಳಲ್ಲಿ ನಾವಂತೂ ಮಾನವರು ಜನ್ಮ ಎಲ್ಲಕ್ಕ ದೊಡ್ಡ ಶ್ರೇಷ್ಠವಾದ ಜನ್ಮ. ನಮ್ಮಲ್ಲಿ ಎಂಥ ಗುಣಗಳು ಇರಬೇಕಂದ್ರೆ ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗಿ ಕೋಳಿಗೆಗಳಿಂತ ಕರಕಷ್ಟ ಕಾಣ. ನಮ್ಮಲ್ಲಿ ಅಂಥ ಗುಣಗಳು ಇಲ್ಲ ಅಂದ್ರೆ ಅದಕ್ಕೆ ನಾಚಕಂತ ಹೇಳ್ತಾರೆ ಬಸವಣ್ಣವರಿಗೆ ವಚನ.
ಈಗ ಕಾಗಿಗಳಂತ ಗುಣ ಹಂಚ್ಕೊಂಡು ತಿಂಬಂಥದ್ದು ಕೋಳಿಗಳು ಅಂತ ಸಿಗೋಲ್ಲ ಗುಣಗಳು. ಮತ್ತೆ ನಾವೇನ್ ಮಾಡ್ತೇವೆ ಮನುಷ್ಯರಲ್ಲಿ ಎಂಥ ಗುಣಗಳು ಅಂದ್ರ ಎಲ್ಲರ ಏನಾದ್ರು ನಾವು ಒಬ್ರಿಗೆ ಏನಾಗುತ್ತೆ ನಾವು ಕತ್ಕೊಂಡು ತಿನ್ಬೇಕಂತ ಭಾಳ ಎಲ್ಲರಲ್ಲಿ ಇರಂಗಿಲ್ಲ. ಥೋಡೆ ಜನರಲ್ಲಿ ಹೆಂಗಿರ್ತದೆ ಅಂದ್ರೆ ನಮ್ಮಷ್ಟು ನಾವೇ ತಿನ್ಬೇಕಂತ ಬೇರೆಯವ್ರಿಗೆ ದಾನ ಇರಂಗಿರಲ್ಲ, ಧರ್ಮ ಇರಲಿಲ್ಲ, ಒಟ್ಟು ಇದ್ರೂ ಮನಸ್ಸೇ ಇರಂಗಿಲ್ಲ ಅವ್ರಿಗೆ. ಅಂತ ಗುಣ ಏನಂದ್ರೆ ಮನುಷ್ಯರ ಮೇಲೆ ನಾವು ಶಿವಭಕ್ತರಾದ ಬಳಿಕ ನಮ್ಮಲ್ಲಿ ಅಂತ ಗುಣಗಳು ಇರ್ಬೇಕಲ್ಲ, ಇದ್ರೆ ಒಂದು ಇದು ಅಂತ ಹೇಳಿ ಈ ವಚನದಲ್ಲಿ ಹೇಳ್ತಾರೆ. ಒಂದು ಒಳ್ಳೆ ಗುಣಗಳು ದಾನ ಧರ್ಮ ಇಂಥವು ಇರ್ಬೇಕಂತ ಹೇಳಿ ಯೋಚನೆ. ಇನ್ನೊಂದು ವಚನಲ್ಲಿ ಏನ್ ಹೇಳ್ತಾರೆ ಅಂದ್ರ ದಾನ ಧರ್ಮ ಯಾವ ಇರ್ಬೇಕು ಮಾಡಿದ್ರೆ ಹೆಂಗಿರ್ಬೇಕಂದ್ರ ಸಮಾಜದಲ್ಲಿ ಮತ್ತೆ ಯಾವ್ದಾರ ಯಾರಿಗಾರ ಒಂದು ಉಪಕಾರ ಆಗ್ಲಿ ಮಾಡಿದೆವು ಅಂದ್ರ ನಾವು ಥೋಡೆ ಮಂದಿ ಹೇಳ್ಕೊತಾರೆ, ನಾವು ಅದು ಮಾಡಿದೆವು, ನಾವು ಇದು ಮಾಡಿದೆವು, ನಾವು ಅವರಿಗೆ ಸಹಾಯ ಮಾಡಿದೆವು, ನಾವು ಎಲ್ಲೇ ಆಗಲಿ ಸಮಾಜದಾಗಲಿ ಹೊರಗೆ ಮನುಷ್ಯರಿಗಾಗಲಿ ಮಾಡಿದೆವು ಅಂದ್ರೆ ಒಂದು 10 ಸಲ ಹೇಳ್ಕೊತೇವೆ. ಇಲ್ಲಿ ಅದೇ ಅದ್ರ ಬಗ್ಗೆ ಒಂದೈತು ಇನ್ನೊಂದು ವಚನ ಹೇಳ್ತಾರ, ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಮಾಡಿದ ನೆನ್ನದಿರ ಲಿಂಗಕ್ಕೆ, ಮಾಡಿದ ನೆನ್ನದಿರ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವು ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರ ಯಾರಾದ್ರೂ ಏನಂದ್ರೆ ನಾವು ಯಾರಿಗೆ ಒಂದು ಟೈಮ್ ಬಂದಾಗ ಒಂದು ಅವರಿಗೆ ಒಂದು ಹೆಲ್ಪ್ ಮಾಡಿದೆವು ಅಂತೇಳಿ, ಹೆಲ್ಪ್ ಆಗಲಿ ಒಂದು ಸಮಾಜದಾಗಲಿ ಒಂದು ಯಾವ್ದಾದ್ರು ಒಳ್ಳೆ ಕೆಲಸ ಒಂದು ಪರೋಪಕಾರ ಮಾಡಿದೆವು ಅಂತೇಳಿ ಅದೇನ್ ಮಾಡ್ತಾರೆ ಅಂದ್ರೆ ಒಂದು 10 ಸಲ ಹೇಳ್ಕೊತಾರೆ. ನಾವು ಅವ್ರಿಗೆ ಅದು ಮಾಡಿದೆವು, ಟೈಮ್ ಬಂದಾಗ ಹಿಂಗೆ ಮಾಡಿದೆವು, ಅವ್ರಿಗೆ ಇಲ್ಲದ ನಾವು ಅದು ಕೊಟ್ಟೆವು ಇದು ಕೊಟ್ಟೆವು, ನಾವು ಅದ್ರಾಗ ಅದು ದುಡ್ದೆವು ಇದು ದುಡ್ದೆವು ಹಿಂಗೆ ಹೇಳ್ಕೊಂಬಾರು. ಭಾಳ ಜನ ಮಾಡೋದು ಕಡಿಮೆ ಹೇಳ್ಕೊಂಬೋದು ಹೆಚ್ಚಿಗೆ. ಆದ್ರೆ ಇಲ್ಲಿ ಅದೇ ಹೇಳ್ತಾರ ಹಂಗೀಗ ಮಾಡಿದಂತ ಮನುಷ್ಯನಾಗೂ ಬರಬಾರ್ದಂತ. ನಮ್ಮ ಮನುಷ್ಯನಾಗೂ ಹೇಳೋದು ಆ ಕಡೆ ಬಾಜಿ ಹೋಯ್ತು, ನಮ್ಮ ಒಳಗೆ ಅಂತರಾತ್ಮದಲ್ಲಿ ನಾವು ಅವ್ರು ಮಾಡಿದೇವಲ್ಲ, ನಾವು ಹಂಗೆ ಮಾಡಿದೆವು ಇದು ಮಾಡಿದೆವು ಉಪಕಾರ ಮಾಡಿದೇವಲ್ಲ ಅಂತೇಳಿ ನಮ್ಮ ಅಂತರ ಆತ್ಮದಲ್ಲಿ ಬರಬಾರ್ದಂತ. ಅದು ಬಂದಿರ್ಬಿ ಅದು ಅಷ್ಟೇ. ಅದು ಮಾಡಿದ್ಮೇನಂದ್ರ ಅದೇನಾಗುತ್ತೆ ಅಂದ್ರ ಉಪಯೋಗ ಇಲ್ಲ, ಫಲಿತ ಸಿಗಂಗಿಲ್ಲ. ಆದ್ರ ಯಾವಾಗಾದ್ರೂ ನಮ್ಮ ಮನಸ್ಸಿನಲ್ಲಿ ಇರೋದು ಅಲ್ಲಿ ಅದಕ್ಕೆ ಹೇಳ್ತಾರ, ಮಾಡಿದ ನೆನ್ನದಿರ ಲಿಂಗಕ್ಕೆ, ಮಾಡಿದ ನೆನ್ನದಿರ ಜಂಗಮಕ್ಕೆ. ಲಿಂಗಕ್ಕಾಗಲಿ ಜಂಗಮ ಅಂದ್ರೆ ಸಮಾಜದಕ್ಕಾಗಲಿ ಎಲ್ಲಾದ್ರೂ ನಾವು ಮಾಡಿದ ಅಂತ ನಮ್ಮ ಮನಸ್ಸಿನಲ್ಲಿ ಇರಬಾರ್ದು, ಒಂದು ಹೊರಗೆ ಹೇಳ್ಕೋಬಾರ್ದು. ಅವಾಗ ಏನಂದ್ರ ಪರಮಾತ್ಮ ಏನ್ ಮಾಡ್ತಾರಂದ್ರ ಮಾಡಿ ನಿಮ್ಮ ಮನದಲ್ಲಿದ್ದರೆ ಬೇಡಿತ್ತ ನೀವು ನಮ್ಮ ಕೂಡಲ ಸಂಗಮ. ಪರಮಾತ್ಮ ಏನಂದ್ರ ಏನ್ ಬೇಡ ಅದು ಕೊಡ್ತಾನೆ. ಅಂತ ಭಾವನೆ ನಮ್ಮ ಒಳಗೆ ಇರಬಾರ್ದು. ನಾವು ಅವ್ರಿಗೆ ಅದು ಮಾಡಿದೆವು ಇದು ಮಾಡಿದೆವು ಅಂತ ಹೇಳಿ ಇಲ್ಲಿ ಅದ್ರ ಬಗ್ಗೆ ಏನಂದ್ರೆ ಓದಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ನಿಜಕ್ಕೂ ದಾನಿ ಇದ್ನಂತ. ಉದಾಹರಣೆಗೆ ಮನಸ್ಸಿತ್ತು, ಪರೋಪಕಾರಿ. ಆದರೆ ಅವನು ತನ್ನ ಉಪಕಾರಕ್ಕಾಗಿ ಔದಾರ್ಯಕ್ಕಾಗಿ ಬಹಳಷ್ಟು ಕೀರ್ತಿಯನ್ನು ಪ್ರಚಾರವನ್ನು ಕೊಂಡುವರಿಂದ ಮಿತಿಮೀರಿದ ಕೃತಜ್ಞೆಯನ್ನು ಬಯಸುತ್ತಾನೆ. ಈಗ ಥೋಡೆ ಮಂದಿ ಏನ್ ಮಾಡ್ತಾರೆ ಅಂದ್ರೆ ಯಾರ ದಾನ ಧರ್ಮ ಮಾಡಿದ್ರೆ ಯಾರಿಗೆ ಉಪಕಾರ ಮಾಡಿದ್ರೆ ಅವ್ರಿಂದ ನಮ್ಮ ಕೃತಜ್ಞತೆ. ಅವ್ರೇನಂದ್ರೆ ಅದೇ ನೀವು ಥೋಡೆ ಮಂದಿ ಹೇಳ್ತಾರೆ ನೋಡಿ, ಯಾರ್ಯಾರು ಎಲ್ಲರೂ ಇಲ್ಲಿದ್ದು ಸೈಕಲ್ ಮಾಡೋ ಮೇಲೆ ಅಲ್ಲಿ ಬಿಟ್ಟೋದ್ರೆ ಅದೇ ಧನ್ಯವಾದ್ರಿ ಇಲ್ದ್ರೆ ಥ್ಯಾಂಕ್ಸು ಹಿಂಗೆ ಹೇಳ್ತಾರೆ. ಹಂಗೆ ಹೇಳ್ಕೋಬೇಕಂತ ಹೇಳಿ ಸ್ವಲ್ಪ ಜನರಲ್ಲಿ ಇರ್ತದೆ. ಅದೇ ಅದನ್ನು ಹೇಳಿಲ್ಲ ನಮ್ಗೆ ಅವ್ರಿಗೆ ಇದು ಮಾಡಿದ ಕಡೆಗೆ ಹೇಳಿಲ್ಲ ಅಂತ ಹೇಳಿ ಹಿಂಗಿರ್ತದೆ ಥೋಡೆ ಮಂದಿ ಬಳಿ. ಕೀರ್ತಿಸ ಪ್ರಚಾರವನ್ನು ಮಾಡಿಸಿಕೊಳ್ಳುವುದರಿಂದ ಮಿತಿಮೀರಿದ ಕೃತಜ್ಞತೆ ಬಯಸುತ್ತಾನೆ. ಅವನ ಮನಸ್ಸಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ಜನರು ಹೊಗಳಬೇಕು ಎಂಬ ನಿರೀಕ್ಷೆ ಇರುತ್ತದೆ. ಎಲ್ಲರೂ ನಂಗೆ ಹೊಗಳಿಸ್ಬೇಕು, ಅವ್ರು ಅದೇ ಹಂಗೆ ಮಾಡಿದ್ನಲ್ಲ ಹಿಂಗೆ ಮಾಡಿಲ್ಲ ಅಂತ ಬೇರೆ ಮಂದಿಯೆಲ್ಲ ಹೊಗಳ್ಬೇಕಂತ ಹೇಳಿ ಇರ್ತದಂತ ಮನಸ್ಸಿನಲ್ಲಿ ಪ್ರತಿಯೊಂದು ಇರ್ತದೆ ಕಾರ್ಯ. ಜನರು ಹೊಗಳ್ಬೇಕು, ಇದು ಸಿದ್ಧವಾದ ತಪ್ಪು, ಇದು ಹಂಗೆ ಇರಬಾರ್ದಂತ ಮನುಷ್ಯರು, ಇದು ಬಹಳಷ್ಟು ತಪ್ಪು ಅಂತ ಹೇಳಿ ಈ ಯೋಚನೆ ಹೇಳ್ತಾರೆ. ನಾನು ಮಾಡಿದೆ, ನಾನು ನೀಡಿದೆ ಎಂಬ ಹಮ್ಮು ಏತಕ್ಕೆ, ನಾನೀಚನೀಯದೆ ನೀವನೇ ಎಂಬಂತೆ ಆ ದೇವನು ಸಂಪತ್ತನ್ನು ಕೊಡದಿದ್ದರೆ ಆ ಮಾನವ ಹೇಗೆ ದಾನ ಧರ್ಮ ಮಾಡಲು ಸಾಧ್ಯ? ಪರಮಾತ್ಮನೇ ಅವನಿಗೆ ಕುಳ್ಳಿಲ್ಲ ಅಂದ್ರ ಅವ ದಾನ ಧರ್ಮ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ? ಪರಮಾತ್ಮ ಕೊಟ್ಟಾಗ ಕುಳ್ಳತ್ತೀವಿ, ನೀ ದೊಡ್ಡ ಸಂಖ್ಯೆ ಹೇಳ್ಬೇಕಂತ ನಿನಗೆ ಬರ್ಬೇಕಂತ ಹೇಳಿ ಇದು ಹೇಳ್ತಾನೆ. ಇನ್ನೊಂದು ಒಳ್ಳೆ ಗುಣ ಇರ್ತದಂದ್ರೆ ದಾನ ಏನ್ ಮಾಡ್ತಾನಂದ್ರ ತಿಳುವಳಿಕಿದ್ದ ಮನುಷ್ಯ ಒಂದು ಶರಣರ ಬಗ್ಗೆ ನಾನು ಮಾಡೋದು ಕುಡಿಯೋದಂದ್ರೆ ಯಾರಿಗೂ ತಿಳಿದಾಳ ಅಂತೇಳಿ ಹಿಂಗ ದಾನ ಧರ್ಮ ಮಾಡ್ಲಕ್ಕ ಒಂದ್ಸಲ ಹೇಳಿ ನಾವೇನ್ ಮಾಡ್ತಾರಂದ್ರ ಹಿಂಗ ಆಸನೆ ಇರ್ತಂತ ಹಿಂಗ ಟೇಬಲ್ ಅದ
ಮುಂದೆಲ್ಲರೂ ಲೈನಿಗೆ ಬರ್ತಾ ಇರ್ತಾರೆ. ಎಲ್ಲರೂ ಅವ್ರಿಗೆ ಒಂದು ಏನೋ ಒಂದು ತಾನಾಟನ ಕುಡ್ಲಕ್ಕ ಬಂದಿರ್ತಾರೆ ಲೈನಿಗೆ. ಆದರೆ ನಾ ಕುಡೋದು ಯಾರನ್ನು ನನ್ನ ಮುಖನೂ ಕಾಣಿಸ್ಬಾರ್ದು, ಯಾಕಂದ್ರೆ ಅವ್ರ ಕೃತಜ್ಞತೆ ನಂಗೆ ಹೇಳ್ಬಾರ್ದು ಅಂತ ಹೇಳಿ ಈ ಟೇಬಲ್ ಬಾಜಿಗೆ ನಿಂತು ಖಾಲಿ ಕೈ ಇಕ್ಕಿ ಹಿಂಗ ಅಂದ್ರೆ ನಿಜವಾದ ಶರಣ ಕೈ ಹೋಗಿ ಬಾಜಿಗೆ ಇಕ್ಕಿ ಖಾಲಿ ಕೈನಿಂದೇ ಒಬ್ಬೊಬ್ಬರಿಗೆ ಲೈನ್ ಕೊಟ್ಕೋತಾ ಹೋಯ್ತಾರೆ. ಅದು ನಿಜವಾದ ಶರಣರ ಇದು ಸಂದೇಶ. ಅದರ ಈಗಿನವ್ರು ಏನಂದ್ರೆ ಬಹಳಷ್ಟು ಜನ ಏನಂದ್ರೆ ನಮ್ಗೇನಂದ್ರೆ ಇದು ಬೇಕು, ಕೀರ್ತಿ ಬೇಕು, ಹೋಗಬೇಕು ಏನಂದ್ರೆ ನಮ್ಗೆ ಎಲ್ಲರ ಏನಂದ್ರೆ ಈಗ ನಾವು ಈಗ ಹೇಳ್ಬೇಕಂದ್ರೆ ಮತ್ತೊಬ್ಬರ ಬಗ್ಗೆ ಹೇಳಿದ ಅನಿಸ್ತದ. ಅದ್ರ ಸಲುವಾಗಿ ನಾವು ಒಬ್ಬರಿಗೂ ಬಗ್ಗೆ ನಾವು ಮಾತಾಡೋದು ಬೇಡ. ಕಡೆಗೆ ಈ ವಚನದ ಸಾರಾಂಶ ಏನಂದ್ರೆ ಬಹಳಷ್ಟು ಏನಂದ್ರೆ ಈ ರೀತಿ ಇರ್ಬೇಕಂತ ಹೇಳಿ ನಾನೊಂದು 2 ಮಾತುಗಳಿಗೆ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಶರಣ ಶರಣ. పశుపక్షాదులు కూడా ఈ వాటంతట ఆవే తనకున్నటువంటి దానిలో పాలు పంచుకొని బ్రతకటం జరుపుతాయి. మానవ జన్మలో మనముండి కూడా ఈ సమాజంలో ఆ విధంగా నడవాలనే ఉద్దేశంతో బసవన్న గారి వచనాల ద్వారా చెప్పడం జరిగింది. షాపూర్ శివరాజ్ గారికి ధన్యవాదాలు తెలియపరుచుకుంటూ ఈరోజు 633 జ్యోతి కార్యక్రమంలో ప్రసాద వ్యవస్థ కూడా మన షాపూర్ శివరాజ్ గారు చేయడం జరిగింది కాబట్టి వారికి సమాజ్ తరఫున ధన్యవాదాలు తెలియపరచుకుంటూ మంగళహారతితో ఈరోజు ముగించడం జరిగింది.